ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಒಂದು ಮಾರ್ನಿಂಗ್ ರೊಟೀನ್ನ ಶೇರ್ ಮಾಡ್ತಾ ಇದ್ದೀನಿ ತುಂಬ ದಿನಗಳಾದಮೇಲೆ. ಅದು ಚಾಲೆಂಜ್ ತೊಗೊಂಡಿದ್ದೀನಲ್ಲ, ನಾನು ಪುಷ್ ಮಾಡ್ಕೋತಾ ಇದ್ದೀನಿ ಶೂಟ್ ಮಾಡೋಕ್ಕೆ ಎಲ್ಲ. ಆ್ಯಕ್ಚುಲಿ ಬೆಳಗ್ಗೆ ಹೊತ್ತು ನಾನು ಮೊಬೈಲೇ ಮುಟ್ಟಲ್ಲ, ಎಷ್ಟಾದರೂ ಪರವಾಗಿಲ್ಲ, ಇದು ಚಾಲೆಂಜನ್ನ ಕಂಪ್ಲೀಟ್ ಮಾಡಬೇಕು ಅಂತ ತೊಗೋತಾ ಇದ್ದೀನಿ. ನಾನು ಶೂಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಯಾವ ರೀತಿ ಇರುತ್ತೆ ರೊಟೀನು, ಅದೊಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ಮನೆ ಮುಂದೆ ನೀರು ಹಾಕೋದು, ರಂಗೋಲಿ ಹಾಕೋದು, ಅದಕ್ಕೆ ಕಲರ್ಸ್ ಹಾಕೋದು, ಹೊಸ್ಲಿಗೆ ಅರಿಶಿನ ಕುಂಕುಮ ಇಡೋದು, ಹೂವಿಂದ ಡೆಕೋರೇಷನ್ ಮಾಡೋದು, ದೇವ್ರ ಪೂಜೆ ಮಾಡೋದು, ಕಸ ಗುಡಿಸಿ ನೆಲ ಒರೆಸೋದು, ಇದೆಲ್ಲ ಪಾಸಿಟಿವ್ ವೈಬ್ಸು. ಆಮೇಲೆ ಇದೊಂಥರ ಇದಾದರೆ ದೀಪ ಹಚ್ಚಿ ಅಗರಬತ್ತಿ ಅರೋಮ ಇರ್ಬೋದು, ಮನೇಲೆಲ್ಲ ಒಂಥರ ಪಾಸಿಟಿವ್ ವೈಬ್ ಬಂದ್ಬಿಡುತ್ತೆ. ಸೊ ಬೆಳಗ್ಗೆ ಅದನ್ನೇ ಫಾಲೋ ಮಾಡಿಕೊಂಡು ಈಗ ರಿಲ್ಯಾಕ್ಸ್ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸುಮಾರು ಜನ ಅದೇ ಹೇಳ್ತಾ ಇದೆಯಲ್ಲ, ಬೆಳಗ್ಗೆ ಎದ್ದೇಳೋದೇ ಕಷ್ಟ ಆಗ್ತಿದೆ ಅಂತ. ಏಕ್ದಮ್ ಒಂದೇ ಸತಿ ಎದ್ದೇಳಕ್ಕೆ ಹೋಗಬೇಡಿ, ಯಾರಿಗಾನ ಕಷ್ಟ ಆಗೇ ಆಗುತ್ತೆ. ನಿಧಾನಕ್ಕೆ ಸ್ವಲ್ಪನೇ ಟ್ರೈ ಮಾಡಿ, ಆಯಿತಾ. ನನ್ನ ಬ್ಲಾಗಲ್ಲಿ ಯಾವಾಗಲೇ ನೋಡಿದ್ರು ನೀವು ನಾನು ಅದನ್ನೇ ಹೇಳ್ತಾ ಇರ್ತೀನಿ, ಬೇಗ ಎದ್ದೇಳಿ ಅಂತ. ಯಾಕೆಂದರೆ ನನ್ನನ್ನು ನಾನು ತುಂಬ ರಿಲ್ಯಾಕ್ಸಾಗಿ ತುಂಬ ಆರಾಮಾಗಿ ಕೆಲಸ ಮಾಡ್ಕೋತಾ ಇದ್ದೀನಿ ಅಂದರೆ ಬಿಕಾಸ್ ಒನ್ ಆಫ್ ದ ಮೇನ್ ರೀಸನ್ ಅದೇ. ತುಂಬ ಟೈಮ್ ಸಿಕ್ಕಂಗಾಗುತ್ತೆ, ಆ ಮಾರ್ನಿಂಗ್ ವೈಬೇ ಒಂಥರ ಅಂತ ಹೇಳ್ಬೋದು. ಸೊ ಈಗ ಇವತ್ತಿನ ವ್ಲಾಗಲ್ಲಿ ಒಂದು ಒಳ್ಳೆ ರಂಗೋಲಿ ಜೊತೆಗೆ ಒಂದು ಕೆಲಸ ಸ್ಟಾರ್ಟ್ ಮಾಡ್ಕೊಂಬಿಡಿ. ಮುಂದೆ ಒಂದು ರೈಸ್ ರೆಸಿಪಿ ತೋರಿಸಿದ್ದೀನಿ, ಆಗ ಬಂದಾಗ ನೋಡ್ಕೊಂಡ್ರೆ ಆಯಿತು. ಇನ್ನು ರಂಗೋಲಿ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು, ಇಲ್ಲಾಂದರೆ ಈ ವ್ಲಾಗ್ನ ಕೇಳ್ಕೊತ ಅದನ್ನು ಕೆಲಸನ ಕಂಪ್ಲೀಟ್ ಮಾಡಿ. ಆಲ್ಮೋಸ್ಟ್ ಒಂದು 15-16 ಮಿನಿಟ್ಸ್ ವಿಡಿಯೋ ಇದೆ. ಇವತ್ತಿನ ವ್ಲಾಗಲ್ಲಿ ಈ ಟಿಪ್ಸು ಎಲ್ಲ ಹೌಸ್ ವೈಫ್ಗೂ ಹೆಲ್ಪ್ ಆಗುತ್ತೆ. ಸುಮಾರು ಜನ ಕಮೆಂಟ್ ಮಾಡಿದ್ರಿ, ಒಂದು 10-12 ಕಮೆಂಟ್ಸ್ ಎಲ್ಲ ಕಂಬೈಂಡ್ ಮಾಡಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಒಬ್ಬರು ಹೇಳ್ತಾರೆ ನನಗೆ ಮಾತಾಡೋಕ್ಕೆ ಬರಲ್ಲ, ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅಂತ ಬರಲ್ಲ, ಮನುಷ್ಯರನ್ನ ಫ್ಯಾಮಿಲಿ ಮೆಂಬರ್ಸ್ನ ಹೇಗೆ ಹ್ಯಾಂಡ್ಲ್ ಮಾಡ್ಕೋಬೇಕು ಅಂತ ಬರಲ್ಲ ಅಂತ ಕಮೆಂಟ್ ಮಾಡಿದರು. ಇನ್ನೊಬ್ಬರು ಹೇಳಿದ್ರು ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಕಷ್ಟ ಆಗುತ್ತೆ ನನಗೆ, ಕೆಲಸ ಮಾಡ್ತಾಯಿದ್ದೀನಿ. ಇನ್ನೊಬ್ಬರು ಹೆಲ್ದಿ ಮೀಲ್ಸ್ನ ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಕೆಲವರು ನಾನು ಟೈಮ್ ಕೊಟ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಕೆಲವರು ತುಂಬ ಸ್ಟ್ರೆಸ್ ಆಗುತ್ತೆ, ಟೆನ್ಷನ್ ಆಗುತ್ತೆ. ಹೀಗೆ ನಾವು ಮ್ಯಾನೇಜ್ ಮಾಡ್ಕೋಬೇಕು ಅಂತ. ನೋಡಿ, ಒಂದು ನೆನ್ಪಿಟ್ಕೊಳ್ಳಿ, ತುಂಬ ದಿನ ನಾನು ಈ ಥರನೇ ಅನ್ಕೋತಾ ಇದ್ದೆ, ನಾನೇ ಏನಕ್ಕೆ ಈ ಥರ ಸಫರ್ ಮಾಡ್ತಾಯಿದ್ದೀನಿ, ನನಗೆ ಏನಕ್ಕೆ ಈ ಥರ ಪ್ರಾಬ್ಲಮ್ಮು, ಎಷ್ಟು ಕಷ್ಟ ಆಗ್ತಿದೆ ಅಂತ ನನಗೆ ತುಂಬ ಬೇಜಾರಾಗಿ ಹೋಗ್ತಿತ್ತು, ಎಷ್ಟು ಸ್ಟ್ರೆಸ್ ಅಂತ ಅನಿಸ್ತಿತ್ತು. ಅದು ಯಾರೇ ಏನೇ ಹೇಳಿದ್ರು ಕೂಡ ಎಲ್ಲರೂ ಮಾಡಲ್ವಾ, ಎಲ್ಲ ಕೆಲಸ ಮಾಡಲ್ವಾ, ಈ ಥರನೇ ಎಲ್ಲರೂ ಮಾತಾಡ್ತಾರೆ. ಎಲ್ಲ ಹೆಂಗಸರು ಮಾಡ್ತಾರೆ, ನಿನಗೇನು ಕಷ್ಟ, ಎಲ್ಲರೂ ಆ ಥರನೇ ಮಾತಾಡ್ತಾರೆ. ಬಟ್ ಎಲ್ಲರೂ ಮಾಡ್ತಾರೆ ಅಂತ ಕಷ್ಟ ಈಸಿ ಆಗಿಬಿಡಲ್ಲ ಅಲ್ವಾ, ಬೇರೆಯವ್ರು ಮಾಡ್ತಾ ಇರ್ಬೋದು. ಆಮೇಲೆ ಈ ವರ್ಡ್ಸ್ನ ನಾನು ಎಲ್ಲಿ ಜಾಸ್ತಿ ಕೇಳ್ತೀನಿ ಅಂದರೆ, ರೀಸೆಂಟಾಗೇ ನನ್ನ ಫ್ರೆಂಡಿಗೆ ಈ ಥರನೇ ಪ್ರೆಗ್ನೆನ್ಸಿ ಇದೆ. ಅವ್ರ ಅತ್ತೆ ಮನೇಲಿ ಆಯಿತಾ, ಈ ಥರನೇ ಹೇಳೋದು, ನೀನೇನು ಹೊಸ್ದಾಗಿನ ಜಗತ್ತಲ್ಲಿ ಹೆರ್ತಾ ಇಲ್ಲ, ಸುಮಾರು ಜನ ಹೆತ್ತಿದ್ದಾರೆ, ನಾನೆಷ್ಟು ಜನನ ಹೆತ್ತಿಲ್ಲ, ಏನೋ ಹೊಸದಾಗಿ ನೀನೊಬ್ಬಳೇ ಡೆಲಿವರಿ ಆಗೋ ಥರ ಆಡಬೇಡ, ಹೀಗೆಲ್ಲ ಮಾತಾಡ್ತಾರೆ. ನಾನು ಕೇಳೋದು, ಎಲ್ಲರೂ ಡೆಲಿವರಿ ಮಾಡ್ಕೋತಾರೆ, ಎಲ್ಲರಿಗೂ ಡೆಲಿವರಿ ಆಗುತ್ತೆ ಅಂತ, ಅದು ಏನೋ ಈಸಿ ಆಗಿಬಿಡುತ್ತಾ? ಎಲ್ಲರಿಗೂ ಅದು ಪ್ರಾಣ ಹೋಗೋ ಥರನೇ, ಆಯಿತಾ. ಸೊ ಎಲ್ಲರಿಗೂ ಇರುತ್ತೆ ಆ ಕಷ್ಟ ಅಂದ್ಬಿಟ್ಟು ಅದೇನು ಈಸಿ ಆಗೋಲ್ಲ, ಅದು ಕಷ್ಟನೇ, ಅದು ಅಕ್ಸೆಪ್ಟ್ ಮಾಡ್ಕೊಂಬಿಡ್ಬೇಕು. ಸೊ ಆ ಕಷ್ಟನ ನಾವು ಹೇಗೆ ಈಸಿ ಮಾಡ್ಕೋಬೇಕು ಅಂತ ಅಷ್ಟೇ ಪ್ಲ್ಯಾನಿಂಗು ನಮ್ಮದು. ವಿಮೆನ್ದಂತೂ ಫಿಸಿಕಲಿ ಮೆಂಟಲಿ ಎಷ್ಟು ಇದಾಗ್ತಿರುತ್ತೆ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಬಟ್ ನಾನು ಯಾವಾಗಲೂ ಹೇಳೋದು ಅದನ್ನು ಈಸಿ ಮಾಡ್ಕೊಳ್ಳೋಣ ಅಂತ. ಫಸ್ಟ್ ಈಗ ಹೇಳೋಕ್ಕೆ ಬಂದರೆ, ಒಬ್ಬರು ತುಂಬ ಬೇಜಾರು ಮಾಡ್ಕೊಂಡಿದ್ರು, ಮನೇಲಿ ಎಷ್ಟು ಮಾತಾಡ್ತಾರೆ, ಅವ್ರಿಗೆ ಎದುರಿಸಿ ಮಾತಾಡೋಕ್ಕೆ ಆಗಲ್ಲ, ನನಗೆ ಭಯ ಆಗುತ್ತೆ, ಎಷ್ಟೊಂದು ಹೇಳ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ, ಅಷ್ಟೊಂದು ಎಕ್ಸ್ಪ್ರೆಸ್ ಮಾಡಬೇಕು ಫೀಲಿಂಗ್ಸ್ನ ಅಂತ ಅನಿಸ್ತಾ ಇರುತ್ತೆ, ಬಟ್ ಎಕ್ಸ್ಪ್ರೆಸ್ ಮಾಡೋಕ್ಕೆ ಭಯ ಆಗುತ್ತೆ ಅಂತ. ನಾನು ಹೇಳೋದು, ಎಷ್ಟೋ ಪರಿಸ್ಥಿತಿಯಲ್ಲಿ ಸುಮ್ಮನೆ ಇರೋದು ಫಾರ್ ಬೆಟರ್ ಅಂತ ಅನಿಸುತ್ತೆ. ಅದು ವಾದಿಸಿ ಗೊತ್ತಾಗೋಗುತ್ತೆ. 70-80% ನಮ್ಮ ಮಾತುಗಳನ್ನ ಯಾರೂ ಕೇಳಲ್ಲ, ಆಯಿತಾ. ಆಮೇಲೆ ನಡೆಯಲ್ಲ ಅದು ಯಾವ ಸ್ಟೇಜಿಗೆ ಬಂದ್ಬಿಡ್ತೀವಿ ಅಂದರೆ, ಇವ್ರ ಜೊತೆ ಏನಾದರೂ 1+1 3 ಅಂತ ಹೇಳ್ತಾರೆ ಅಂದರೆ ಯಾರಾದರೂ ಹೌದು ಕರೆಕ್ಟು ಅನ್ನೋ ಲೆವೆಲ್ಗೆ ಹೊಟ್ಟೋಗ್ತೀವಿ ನಾವು. ಅಷ್ಟು ಸ್ಯಾಚುರೇಷನ್ ಆಗೋಗುತ್ತೆ ಲೈಫಲ್ಲಿ. ಸೊ ನೀವು ನೋಡಿ, ಎಕ್ಸ್ಪ್ಲೇನ್ ಮಾಡೋದ್ರಿಂದ ಏನಾದರೂ ಪ್ರಯೋಜನ ಇದೆ ಅಂದರೆ ಅಲ್ಲಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಧಾನಕ್ಕೆ ಹೇಳೋ ರೀತಿ ಇರುತ್ತೆ ಯಾವಾಗಲೂ ಅಷ್ಟೇ. ನಾನು ಹೇಳೋಂಗೆ
ಏನು ಹೇಳ್ತೀವಿ ಎಷ್ಟು ಮ್ಯಾಟ್ರ್ ಆಗುತ್ತೋ, ಹೆಂಗೆ ಹೇಳ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಯಾವ ಪರಿಸ್ಥಿತಿಯಲ್ಲಿ ಹೇಳ್ತೀವಿ, ಎಂಥ ಸಿಚುವೇಷನಲ್ಲಿ ಇರುತ್ತೆ, ಅವ್ರ ಮೂಡ್ ಹೆಂಗಿರುತ್ತೆ, ಅಕ್ಕಪಕ್ಕ ಯಾರು ಇರ್ತಾರೆ ಎಲ್ಲ ನೋಡ್ಕೋಬೇಕಾಗುತ್ತೆ. ಎಲ್ಲ ನೋಡಿಕೊಂಡು ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡೋದು ಅಥವಾ ನಿಮ್ಮ ಏನಿದೆ ಫೀಲಿಂಗ್ಸ್ನ ಹೇಳ್ಕೊಳ್ಳೋವಂಥದ್ದು. ಎಷ್ಟೋ ಸಾರಿ ನನಗೆ ಸ್ಟ್ರಾಂಗಾಗಿ ಅನಿಸೋದು ಅಂದರೆ, ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕು ಲೇಡೀಸ್ ಅಂತ ಹೇಳ್ತಾರಲ್ಲ, ನನ್ನ ಪ್ರಕಾರ ಫೀಲಿಂಗ್ಸ್ ಇಟ್ಕೋಬಾರ್ದು. ತುಂಬ ಚೆನ್ನಾಗಿರ್ತೀವಿ ಲೈಫಲ್ಲಿ. ಯಾವಾಗ ನಾವು ಫೀಲಿಂಗ್ಸ್ ಇಟ್ಕೋತೀವಿ, ಎಲ್ಲರೂ ಅಂದ್ಕೊಳ್ಳೋದು ನನ್ನ ಫೀಲಿಂಗ್ಸ್ನ ನಾನು ನನ್ನ ಮನಸ್ಸಲ್ಲೇ ಇಟ್ಕೋತೀನಿ, ಅದು ತುಂಬ ದಿನ ಇರಲ್ಲ ಫ್ರೆಂಡ್ಸ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಎಷ್ಟೋ ಫ್ರೆಂಡ್ಸ್ಗೂ ಹೇಳ್ತಾ ಇರ್ತೀನಿ, ಫೀಲಿಂಗ್ಸ್ನ ಎಷ್ಟು ನಾವು ಅದೊಂದು ಇಟ್ಕೋತೀವೋ ಅಷ್ಟು ಅದು ಬ್ಲಾಸ್ಟ್ ಔಟ್ ಆಗೋದೇ ಜಾಸ್ತಿ. ಒಂದಲ್ಲ ಒಂದಿನ ಎಷ್ಟು ಅಂತ ಅದು ಅಂದ್ಕೊಂಡಿರ್ತೀರ, ಎಲ್ಲ ನೋಡಿ ಸಹಿಸ್ಕೊಂಡು ಏನೋ ನೋಡ್ತೀವಿ, ಏನೋ ಮಾತಾಡಬೇಕು ಅಂತ ಅನಿಸುತ್ತೆ, ನಾವು ಮಾತಾಡಲ್ಲ, ನಾವು ಸುಮ್ಮನಾಗ್ತೀವಿ. ಆಯಿತಾ, ನಮ್ಮ ಪಾಡಿಗೆ ನಾವು ಸುಮ್ಮನಾಗ್ತೀವಿ, ಇಗ್ನೋರ್ ಮಾಡ್ತೀವಿ. ಅಯ್ಯೋ ಚೇಂಜ್ ಆಗ್ತಾರೆ ಅಂತ ಅನ್ಕೋತೀವಿ, ಮುಂದೆ ಯಾವಾಗಲೂ ಚೇಂಜ್ ಆಗುತ್ತೆ ಅಂತ ಆ ಥರ ಎಲ್ಲ ಏನೂ ಆಗಲ್ಲ. ಆಯಿತಾ, ಎಕ್ಸ್ಪೆಕ್ಟೇಷನ್ಸೇ ಇಟ್ಕೊಳಕ್ಕೆ ಹೋಗಬೇಡಿ. ನನಗೆ ಅನಿಸೋ ಪ್ರಕಾರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು ಎಲ್ಲನೂ ಸಿಚುವೇಶನ್ ಮೇಲೆ ಡಿಪೆಂಡು, ಮನುಷ್ಯನ ಮೇಲೆ ಡಿಪೆಂಡು. ಮನುಷ್ಯ ಅರ್ಥ ಮಾಡ್ಕೋತಾನೆ ಅಂದರೆ ನಾವು ನಿಜವಾಗ್ಲೂ ನಾವು ಆ ಥರ ಎಕ್ಸ್ಪ್ರೆಸ್ ಮಾಡಿ ಹೇಳಬೇಕಾ? ಎಷ್ಟು ನಾವು ಯಾರು ಅಂತ ಗೊತ್ತಿರುತ್ತೆ, ಎಷ್ಟು ವರ್ಷಗಳಿಂದ ಎಷ್ಟೊಂದು ನೋಡಿರ್ತಾರೆ, ನಮ್ಮ ಜೊತೆ ಇರ್ತಾರೆ ಮನೆಯವರೆಲ್ಲನೂ. ನಾವು ಎಲ್ಲ ಪ್ರತಿಯೊಂದೂ ಸ್ವಲ್ಪ ಹೇಳಿದ್ರೇ ಅರ್ಥ ಆಗಿಬಿಡುತ್ತೆ. ತುಂಬ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋ ಸ್ಥಿತಿ ಬಂದಾಗ ನಮ್ಮನ್ನು ಅವರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡಿ. ಎಕ್ಸ್ಪ್ಲೇನ್ ಮಾಡಾದ್ಮೇಲೂ ಕೂಡ ಎಷ್ಟೋ ಜನ ಅರ್ಥ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್. ನಾನು ಹೇಳೋದು, ಡಿಲೀಟ್ ದ ಫೀಲಿಂಗ್ಸ್. ಸುಮ್ಮನೆ ಮೆಕ್ಯಾನಿಕಲ್ಲಾಗಿ ರೋಬೋ ಥರ, ನಿಮಗೆ ಒಂಥರ ಆಡ್ ಥರ ಅನಿಸುತ್ತೆ ಇದು, ಬಟ್ ಫ್ಯಾಕ್ಟ್ ಇದು. ಎಷ್ಟು ಜನ ಇದಕ್ಕೆ ಒಪ್ತೀರಾ ನನಗೆ ಕಮೆಂಟ್ ಮಾಡಿ. ನಮಗೆ ಎಷ್ಟು ಫೀಲಿಂಗ್ಸ್ ಇರುತ್ತೆ, ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀವಿ, ಎಷ್ಟು ಅಟ್ಯಾಚ್ಮೆಂಟ್ನ ಇಟ್ಕೊಂಡಿರ್ತೀವಿ, ತುಂಬ ಕೊರಗ್ತೀವಿ. ಸೊ ಅದಕ್ಕೆ ಅನ್ನೋದು, ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ, ಎಲ್ಲರೂ ಪ್ರೀತಿಸಿ. ತುಂಬ ಅವ್ರು ಇಲ್ದಂಗೆ ನಾವಿರಲ್ಲ ಅಂತ, ಅದಂತೂ ಆ ಫೀಲಿಂಗ್ಸ್ ಮಾತ್ರ ತಲೆಯಿಂದ ತೆಗ್ದಾಕಿ. ಸರಿ, ನಾನಿವತ್ತು ಸ್ವಲ್ಪ ರೈಸ್ ರೆಸಿಪಿ ಹೇಗೆ ಅಂತ ಹೇಳ್ಕೊಡ್ತೀನಿ. ಎಣ್ಣೆ, ತುಪ್ಪ ಹಾಕಿ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಇಷ್ಟನ್ನೇ ಹಾಕಿ, ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಫ್ರೆಶ್ಶಾಗಿ ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿ ಇಟ್ಕೊಂಡಿರಿ. ನೀವು ನಂಬಲ್ಲ ಆಯಿತಾ, ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಒಂದು 15 ದಿನ ಆಯಿತು. ಸ್ವಲ್ಪ ಎಣ್ಣೆ ಹಾಕಿ, ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೆ. ಸ್ವಲ್ಪನೂ ನಾನು ನೀರು ಹಾಕಿರಲಿಲ್ಲ. ಆ ಫ್ರೆಶ್ನೆಸ್, ಮನೇಲಿ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಫ್ರೆಶ್ನೆಸ್ಸೇ ಬೇರೆ. ಯಾವತ್ತೂ ನೀವು ಕೊಂಡ್ಕೊಳಕ್ಕೆ ಹೋಗಬೇಡಿ. 100% ಪ್ರಿಸರ್ವೇಟಿವ್ ಆಗಿರ್ತಾರೆ. ಆಮೇಲೆ ಹೊರಗಡೆಯಿಂದ ತಂದಿರೋವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಎಂಥ ದರಿದ್ರ ಫ್ಲೇವರ್ ಇರುತ್ತೆ ಅಂದರೆ, ಅದು ಚೆನ್ನಾಗೇ ಇರಲ್ಲ, ಒಂಥರ ಇರುತ್ತೆ. ಕಲರ್ ಆಗಿರ್ಬೋದು ಮತ್ತು ಫ್ಲೇವರ್ ಆಗಿರ್ಬೋದು, ಅದನ್ನು ಯೂಸ್ ಮಾಡಲೇಬೇಡಿ. ಮನೆಯಲ್ಲೇ ಒಂದು ತಿಂಗ್ಳಿಗೊಂದು ಸತಿ ಮಾಡಿಕೊಂಡ್ರು ಓಕೆ, ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು. ಆಯಿತಾ, ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ಬಳಸಿದ್ದೀನಿ ಇಲ್ಲಿ. ಆ ಡ್ರೈ ಮಸಾಲೆ ಎಲ್ಲ ಹಾಕಿ, ತುಪ್ಪನ 1 ಸ್ಪೂನ್ ಹಾಕಿ, ಈರುಳ್ಳಿ, ಟೊಮ್ಯಾಟೋನ ಹಾಕಿದ್ದೀನಿ. ಈಗ ನಾನು ಎಡಿಟಿಂಗ್ ಮಾಡಿಲ್ಲ, ಹಾಗೆ ಕೇಳ್ಕೊತಾ ಹೋಗಿ ಆಯಿತಾ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಫ್ರೆಶ್ಶಾಗಿ ಕಟ್ ಮಾಡ್ಕೊಂಡಿರುವಂಥ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದಿಷ್ಟೂ ಫ್ರೈ ಮಾಡಬೇಕು ಅಕ್ಕಿ ಜೊತೆ. ಅಕ್ಕಿಗೆ ಆ ಫ್ಲೇವರ್ ಎಲ್ಲ ಇಟ್ಕೊಳ್ಳುತ್ತೆ. ಬರೀ ಒಂದೇ ಪಾವು ಮಾಡ್ತಾ ಇರೋದು. ನಮ್ಮ ಮನೇಲಿ ಎಂಥದ್ದು ಎಷ್ಟು ಕಡಿಮೆ ಮಾಡಿದ್ದೀವಿ ತಿನ್ನೋದು ಅಂದರೆ, ಒಂದು 10 ತುತ್ತು ಅಷ್ಟೇ ನಾವು ತಿನ್ನಬೇಕಾಗಿರೋದು ಅಷ್ಟೇ ಫ್ರೆಂಡ್ಸ್. ನಾವು ಸುಮ್ಮನೆ ಏನೋ ದೊಡ್ಡ ಆಡಂಬರ ತಿನ್ನೋದು ಒಂದು ದೊಡ್ಡ ಇವೆಂಟ್ ಥರ ಮಾಡೋಕ್ಕೆ ಹೋಗಬಾರ್ದು. ಸುಮ್ಮನೆ ನಾವು ಬದುಕೋಕ್ಕೋಸ್ಕರ ತಿನ್ನಬೇಕು. ಮೊನ್ನೆ ಹಂಗೆ ನಾನು ಕೊಲೀಗು ಮಾತಾಡ್ತಾ ಇದ್ವಿ, ಯಾವಾಗಲೂ ಅಷ್ಟೇ ಬದುಕೋಕ್ಕೋಸ್ಕರ ತಿನ್ನಬೇಕು, ತಿನ್ನೋಕ್ಕೋಸ್ಕರ ಬದುಕೋದಲ್ಲ. ಏನೋ ದೊಡ್ಡದು ಏನೋ ತಿನ್ನಬೇಕು ಅಂತ ಅಷ್ಟೊಂದು ಮಾಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಸ್ವಲ್ಪನೇ ಮಾಡ್ಕೊಳ್ಳಿ. ಆಮೇಲೆ ವೇಸ್ಟೂ ಕಡಿಮೆ ಆಗುತ್ತೆ ಅಂತ ನನಗೊಂಥರ, ಕೆಲವು ಸತಿ ಜಾಸ್ತಿ ಮಾಡ್ಬೋದು, ಯಾರೂ ತಿನ್ನಲ್ಲ, ಮಿಕ್ಕೋಗೋದು, ವೇಸ್ಟ್ ಆಗೋದು, ಅದೆಲ್ಲ ತಲೆ ಕೆಟ್ಟೋಗುತ್ತಿತ್ತು. ಎಷ್ಟು ಬೇಕು, 3/4 ಪಾವು, ಅರ್ಧ ಪಾವು ಮ್ಯಾಕ್ಸಿಮಮ್ ಅಂದರೆ ಏನೋ ಸ್ವಲ್ಪ ಜಾಸ್ತಿ 2 ಹೊತ್ತಿಗೆ ಬಾಕ್ಸಿಗೆ ತೊಗೊಂಡು ಹೋಗ್ತೀವಿ ಅಂದರೆ 1 ಪಾವು. 1 ಪಾವು ಖರ್ಚಾಗೋದು ತುಂಬಾ ಕಷ್ಟ ಆಯಿತಾ. ಅದಕ್ಕೇ ಯಾವಾಗ್ಲೂ. ಆಮೇಲೆ ನನ್ನ ಮಕ್ಕಳೆಲ್ಲ ರೈಸ್ ಐಟಮ್ ಪ್ರಿಫರ್ ಮಾಡ್ತಾರೆ, ಸ್ಪೂನಲ್ಲಿ ತಿನ್ಬೋದು ಅಂತ. ಒಂದು 10 ನಿಮಿಷದಲ್ಲಿ ನನಗೂ ಅಷ್ಟೇ ಪಟ ಏನೋ ಒಂದು ತಿನ್ಕೊಂಡು ಹೋಗಬೇಕು ಅಂದರೆ ಸ್ಪೂನ್ ಐಟಮ್ಸು ಬೆಸ್ಟು. ಪೊಂಗಲ್ಲು, ಬಿಸಿಬೇಳೆಬಾತು, ಪುಳಿಯೋಗರೆ, ಚಿತ್ರಾನ್ನ, ಗೀ ರೈಸು, ಇಂಥದ್ದೇನಾದರೂ, ಟೊಮ್ಯಾಟೊ ಬಾತು, ಆ ಥರದ್ದೆಲ್ಲ. ಟೊಮ್ಯಾಟೊ ಬಾತು ನಾನು
ಒಂದು 5-6 ವೆರೈಟಿ ಮಾಡ್ತೀನಿ ಫ್ರೆಂಡ್ಸ್. ಎಲ್ಲ ಚೆನ್ನಾಗಿರುತ್ತೆ. ಯಾವಾಗ್ಲೂ ಅಷ್ಟೇ ಪ್ರತಿಯೊಂದೂ ಎಣ್ಣೆಲಿ ಫ್ರೈ ಮಾಡಿ ಒಂಥರ ಫ್ಲೇವರ್ಸ್ ಬಿಟ್ಕೊಳ್ಳುತ್ತಲ್ವ. ಈ ರೈಸ್ ಐಟಮ್ ಯಾವಾಗಲೂ ಫ್ಲೇವರ್ಸ್ ಮೇಲೆ ಡಿಪೆಂಡ್ ಆಗಿರೋದು. ಬಿರಿಯಾನಿ, ಕುಷ್ಕ ರೈಸು, ಪಲಾವು, ಚಿತ್ರಾನ್ನ ಎಲ್ಲ ಫ್ಲೇವರ್ಸ್ ಚೆನ್ನಾಗಿರಬೇಕು. ಇನ್ನು ನಾವು ಸಾಂಬಾರು ಹಾಗೆ ಹಿಂಗೆ ಆದರೂ ಪರವಾಗಿಲ್ಲ, ಬಟ್ ರೈಸ್ ಐಟಮ್ ಮಾತ್ರ ಫ್ಲೇವರ್ ಚೆನ್ನಾಗಿ ಬಿಟ್ಕೊಂಡಿರಬೇಕು. ಇದನ್ನೂ 2-3 ಲವಂಗ, ಒಂದು ಚಿಕ್ಕ ಚಿಕ್ಕ ಪೀಸಷ್ಟು ಚಕ್ಕೆ ಹಾಕಿರೋದು. ಬಟ್ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಫ್ಲೇವರ್. ಯಾಕೆ ಗೊತ್ತಾ, ನೀವು ಈರುಳ್ಳಿ ಹಾಕಿ ಚಕ್ಕೆ ಲವಂಗ ಹಾಕೋದಲ್ಲ, ನೀವು ಎಣ್ಣೆಗೇ ಹಾಕಬೇಕು. ಎಣ್ಣೆಯಲ್ಲೇ ಬಿಟ್ಕೊಳ್ಳುತ್ತೆ ಅದು ಫ್ಲೇವರ್ಸ್. ಎಣ್ಣೆ ಆ ಫ್ಲೇವರ್ಫುಲ್ ಆಗಿಬಿಡುತ್ತಲ್ಲ, ಆ ಎಣ್ಣೆಯಿಂದ ಎಲ್ಲದಕ್ಕೂ ಅದು ಫ್ಲೇವರ್ ಅನ್ನೋದು ಹೋಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನೆಲ್ಲ ಕಲ್ತಿರೋದು, ಅಡುಗೆ ಮಾಡೋದು ಈ ಥರನೇ ಯೂಟ್ಯೂಬಿಂದನೇ ನೋಡಿ ಕಲ್ತಿರೋದು. ಅದು ಹೆಂಗೋ ಮಾಡ್ತಿದ್ದೆ. ಮದುವೆ ಅದು ಹೊಸದ್ರಲ್ಲಿ ಅಂತೂ ನನಗೆ ಒಂಥರ ಕಾಯಿಲೆ ಬಂದಂಗೆ ಆಗೋಗ್ತಿತ್ತು, ಜ್ವರ ಬಂದಂಗೆ ಆಗ್ತಿತ್ತು ಅಡುಗೆ ಮಾಡಬೇಕು ಅಂದರೆ. ಏನು ಅಡುಗೆ ಮಾಡಿದ್ರೂ ಚೆನ್ನಾಗಿ ಆಗ್ತಿರ್ಲಿಲ್ಲ. ಏನು ತೋರಿಸಿರ್ತಾರೋ ಆಗೆಲ್ಲ ಯೂಟ್ಯೂಬ್ ಇರಲಿಲ್ಲ ಬಿಡಿ. ಯಾವಾಗ ಈ ಜಿಯೋ ಬಂತು, ಅದು ಇದು ಸ್ಟಾರ್ಟ್ ಆಯ್ತಲ್ಲ, ಆಗ ಬಂದಿದ್ದಿತ್ತು. ಆಲ್ಮೋಸ್ಟ್ ಒಂದು ಕೋವಿಡ್ಗಿಂತ ಮೊದಲಲ್ವ, ಆ ಟೈಮಲ್ಲಿ ಬಂದಿದ್ದಿದ್ದು ಜಿಯೋ ಹವಾ ಆಯ್ತಲ್ಲ ಆಗ. ಆ ಟೈಮಿಂದ ಗೊತ್ತಾಗಿದ್ದು ನನಗೆ. ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಂಡಿದ್ದು ಅಂದರೆ ನಾನು ಹೇಗೆ ಅಡುಗೆ ಮಾಡಬೇಕು ಅಂತಲೇ ಯೂಸ್ ಮಾಡ್ಕೊಂಡಿದ್ದಿದ್ದು. ಸೊ ಆಗ ಗೊತ್ತಾಗಿದ್ದು, ಏನೇನು ಹಾಕ್ತೀವೋ ಎಲ್ಲರೂ ಅದನ್ನೇ ಹಾಕೋದು, ಬಟ್ ಯಾವ ರೀತಿ ಮಾಡ್ತೀವಿ, ಏನು ಹಾಕಿದ್ಮೇಲೆ ಏನು ಹಾಕಬೇಕು, ಇದೆಲ್ಲ ಮ್ಯಾಟ್ರಾಗುತ್ತೆ. ಈಗ ಈ ಸ್ಟೇಜಲ್ಲೂ ಅಷ್ಟೇ ಗೊತ್ತಾ, ಕುದಿಯೋ ಸ್ಟೇಜಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕಿದ್ರೆ ಅದ್ರ ಘಮ, ಫ್ಲೇವರ್ ಎಷ್ಟು ಚೇಂಜ್ ಆಗುತ್ತೆ ಗೊತ್ತಾ. ಸೊ ನಾನು ಮುಚ್ಚಕ್ಕೆ ಹೋಗ್ತಿದ್ದೆ, ಆ್ಯಕ್ಚುಲಿ ಮರ್ತೋಯ್ತು ತುಪ್ಪ ಹಾಕೋದು. ಆಮೇಲೆ ನೆನಪಾಯ್ತು, ಯಾವ ಪಲಾವ್ಗಾಗಲಿ, ಪೊಂಗಲ್ಲು, ಬಿಸಿಬೇಳೆಬಾತ್ ಏನಕ್ಕನ ಹಾಕಲಿ, ಕುಕ್ಕರ್ ಮುಚ್ಚೋಕ್ಕಿಂತ ಮೊದಲು ಒಂದು ಅರ್ಧ ಸ್ಪೂನಷ್ಟು ಹಾಕಿ ನೋಡಿ. ಒಂದೇ ಒಂದು ವಿಸಿಲ್ಲು, ನೀವು ನಂಬಲ್ಲ, ಒಂದು 8 ನಿಮಿಷಕ್ಕೆಲ್ಲ ಆಗೋಗುತ್ತೆ. ಯಾಕೆಂದರೆ ಒಂದೇ ಪಾವಲ್ವ, ಒಂದು ಕ್ವಾಂಟಿಟಿ ಕಡಿಮೆ, ಇನ್ನೊಂದು ಕುಕ್ಕರ್ ಬೇಗ ಆಗೋಗುತ್ತೆ. ಆಮೇಲೆ ಅದಕ್ಕದೇ ತಣ್ಣಗಾಗಕ್ಕೆ ಬಿಡಬೇಕು. ಏನು ಫ್ಲೇವರು ಅನಿಸ್ತೀರಾ. ಅದು ಮಧ್ಯಾಹ್ನಕ್ಕೂ ತೊಗೊಂಡೋಗಿದ್ದು, ತುಂಬ ಚೆನ್ನಾಗಿತ್ತು. ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ. ಆಮೇಲೆ ಏನೂ ಶೂಟ್ ಮಾಡೋಕ್ಕಾಗಲಿಲ್ಲ. ಮನೆಗೆ ಬರ್ಬೇಕಾದ್ರೆ ಅಲ್ಲಿ ಏನು ಅದು ತೋರಿಸ್ತಾ ಇರೋದು ಅಂದರೆ ಅದನ್ನು ಡೊನೇಟ್ ಮಾಡಬೇಕು. ಎಷ್ಟೊಂದು ಸ್ಯಾರೀಸ್, ಬಟ್ಟೆಗಳು, ಟೈಟಾಗೋ ಟೀ ಶರ್ಟ್ಸ್ ಎಲ್ಲ ಇಟ್ಟಿದ್ದೆ. ಆಮೇಲೆ ಎಣ್ಣೆ ಅಪ್ಲೈ ಮಾಡೋಕ್ಕೆ ಅಂತ ಇದು ಆಯಿಲ್ ಡಿಸ್ಪೆನ್ಸರ್, ಅಂದರೆ ಆಯಿಲ್ ಅಪ್ಲಿಕೇಟರ್ ಅಂತ ಹೇಳ್ತೀವಿ. ಇದು ನೀಟಾಗಿ ಬುಡಕ್ಕೆ ಹೋಗುತ್ತೆ. ನಾವು ಬರೀ ಕೂದಲಿಗೆ ಅಪ್ಲೈ ಮಾಡ್ತೀವಲ್ವ, ಅದು ಬುಡಕ್ಕೆ ಅಪ್ಲೈ ಮಾಡಬೇಕು. ಅದಕ್ಕೆ ಆ ಥರ ತರಿಸಿದ್ದೆ. ಬರಬೇಕಾದ್ರೆ ಇದನ್ನೆಲ್ಲ ಹೊತ್ಕೊಂಬರೋದು ನನಗೆ ದೊಡ್ಡ ಗುಡ್ಡ ಥರ ಕಾಣ್ತಿರುತ್ತೆ. ಏನೂ ಮಾಡೋಕ್ಕಾಗಲ್ಲ. ಹಸ್ಬೆಂಡ್ ಸ್ವಲ್ಪ ಬ್ಯುಸಿ ಇದ್ದಾರೆ, ಅದಕ್ಕೆ ನಾನೇ ಮ್ಯಾನೇಜ್ ಮಾಡ್ಕೋಬೇಕು. ಇವರಿಗೆ ಶಾರ್ಟ್ ಬ್ರೇಕಿಗೆಲ್ಲ ಫ್ರೂಟ್ಸು ಬ್ರೇಕೆಲ್ಲ ಇರುತ್ತಲ್ಲ, ಅದಕ್ಕೆ ಪೊಮೊಗ್ರಾನೆಟ್ ತಿನ್ನೋಕ್ಕೆ ಇಷ್ಟ, ಬಟ್ ಬಿಡ್ಸೋಕ್ಕೆ ಭಾರಿ ಕಷ್ಟ. ಈ ಥರ ಒಂದು ವೆರೈಟಿ ಇತ್ತು. ನಾನು ಕೊಂಡ್ಕೊಳ್ಳೋದ ಬೇಡ ಅಂತ ಅನ್ಕೋತಾ ಇದ್ದೆ. ಅವರಂದರು ನೀವು ನೋಡಿ ಬೇಕಿದ್ರೆ ಚೆನ್ನಾಗಿರುತ್ತೆ ಅಂತ. ನನಗೆ ಅಲ್ಲಿಗೂ ಡೌಟು, ನಾನು ಯಾರೂ ನಂಬಲ್ಲ, ತುಂಬ ಕಷ್ಟ ನಾನು ನಂಬೋದು ಯಾರಿಗೂ. ಅದಕ್ಕೇ ಕಟ್ ಮಾಡಿ ತೋರಿಸಿ ಅಂತ ಅಲ್ಲೇ ಕಟ್ ಮಾಡಿ ತೋರಿಸಿದೆ. ತುಂಬ ಚೆನ್ನಾಗಿತ್ತು. ಅದಕ್ಕೆ 1 kg ತೊಗೊಂಬಂದೆ. ಜೊತೆಗೆ ತೋತಾಪುರಿ ಮಾವಿನಕಾಯಿ ತೊಗೊಬಂದಿದ್ದೀನಿ. ಚಿಕ್ಕ ಮಗಳಿಗಿಷ್ಟ. ಚಿಕ್ಕ ಮಗಳದು ಬರ್ಡೇ ಆಯಿತಾ, July 30. ಕೂತ್ಕೊಂಡ್ರೆ ನನ್ನ ಬರ್ಡೇ ಅಂತಾಳೆ, ನಿಂತ್ಕೊಂಡ್ರೆ ನನ್ನ ಬರ್ಡೇ ಅಂತಾಳೆ, ಅಂತಲೇ ಇರ್ತಾಳೆ. ನನ್ನ ಬರ್ಡೇ ಬಂತು, ನನ್ನ ಬರ್ಡೇ ಬಂತು, ನನ್ನ ಬರ್ಡೇ ಜುಲೈ ಸ್ಟಾರ್ಟ್ ಆದಾಗಿಂದನೂ ಹೇಳ್ತಿದ್ದಾಳೆ, ಯಾವ ರೀತಿ ಮಾಡ್ತೀರಾ ಅಮ್ಮ, ಈ ರೀತಿ ಮಾಡ್ತೀರಾ, ಆ ರೀತಿ ಮಾಡ್ತೀರಾ ಕೇಳ್ತಾನೇ ಇರ್ತಾಳೆ. ಸೊ ಅವಳ ಬರ್ಡೇ ಬೇರೆ ಪ್ಲ್ಯಾನ್ ಮಾಡಬೇಕು. ಇವತ್ತು ಸ್ವಲ್ಪ ಪರವಾಗಿಲ್ಲ ಆ್ಯಕ್ಚುಲಿ, ಹಲ್ಲು ನೋವು ಮಾತ್ರೆ ನುಂಗಿದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಆ್ಯಸ್ ಯೂಶ್ವಲ್ ಹಾಗೆ ಆಗಿಬಿಡುತ್ತೆ. ಸ್ವಲ್ಪ ಡೆಂಟಿಸ್ಟ್ ಹತ್ರ ಹೋಗಿ, ಸ್ವಲ್ಪ ಇನ್ಫೆಕ್ಷನ್ ಇದೆಯಂತೆ, ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡಿದ್ದಾರೆ ಮತ್ತೆ, ಅದನ್ನೇ ನುಂಗ್ತಾ ಇದ್ದೆ. ಆಮೇಲೆ ಈ ಥರ ಶೀಟ್ ತರಿಸಿದ್ದೀನಿ. ಏನಕ್ಕೆ ಗೊತ್ತಾ, ಕಿಚನಲ್ಲಿ ಅದು ಮಾಡ್ಯುಲರ್ ಕಿಚನ್ ಅಲ್ವಾ, ಇಟಾಲಿಕ್ ಕಿಚನ್, ಅಲ್ಲಿ ಎಲ್ಲ ನೀರು ಬಿದ್ದರೆ ಆ ವುಡ್ಡೆಲ್ಲ ಹಾಳಾಗುತ್ತೆ ಅಂತ, ಅದಕ್ಕೇ ಸ್ವಲ್ಪ ಅದೆಲ್ಲ ತರಿಸಿದ್ದೀನಿ. ಹಾಕಬೇಕಪ್ಪ, ಹಸ್ಬೆಂಡೇ ಬರಬೇಕು, ಮೆಜರ್ಮೆಂಟು ಅದನ್ನೆಲ್ಲ ತೊಗೊಂಡು ಅವರೇ ಹಾಕ್ತಾರೆ. ನಾನು ಹೇಳಿದ್ನಲ್ಲ, ಡೆಂಟಿಸ್ಟ್ ಹತ್ರ ಹೋಗಿ ಆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಬಂದು, ಎಲ್ಲ ಕಡೆ ಚಿಕ್ಕ ವಿಷಯನೇ, ಒಂದು ಹಾಸ್ಪಿಟ್ಲಿಗೆ ಹೋಗೋದು ಚಿಕ್ಕ ವಿಷಯ, ಬಟ್ ಕೆಲಸ ಮುಗಿಸ್ಕೊಂಡು 7-8 ಪಿರಿಯಡ್ ಮಾಡಿಕೊಂಡು ಅಲ್ಲಿಗೆ ಹೋಗೋದು ನಿಜ ಏನು ಸುಸ್ತಾಗುತ್ತೆ ಅಂದರೆ, ಕೆಲಸ ಮುಗಿತಾ ಮನೆಗೆ ಬಂದು ಮಲ್ಕೊಳ್ಳೋಣ ಅಂತ ಅನಿಸುತ್ತೆ. ನೀವು ನಂಬಲ್ಲ, ಅಲ್ಲಿಂದ ಏನು ಹಾಸ್ಪಿಟ್ಲಿಗೆ ಹೋದೆ, ಅಲ್ಲಿಂದ ಒಂದೊಂದು ಜಾಗದಲ್ಲಿ ಒಂದೊಂದು ತೊಗೊಂಡಿದ್ದು. ಒಂದು ಜಾಗದಲ್ಲಿ ಶುಂಠಿ, ಇನ್ನೊಂದು ಜಾಗದಲ್ಲಿ ಬೆಳ್ಳುಳ್ಳಿ, ಇನ್ನೊಂದು ಜಾಗದಲ್ಲಿ ಇನ್ನೊಂದು, ಗಾಡಿಯಲ್ಲಿ ಹೋಗಿದ್ದಿತ್ತು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ. ಆ ಥರನೇ ಅಲ್ಲಲ್ಲಿ ನಿಲ್ಲಿಸ್ಕೊಂಡು 1.5 ಗಂಟೆ 2 ಗಂಟೆ ಟೈಮ್ ಆಗುತ್ತೆ ಮನೆಗೆ ಬರೋದು. ಎಷ್ಟು ಸುಸ್ತಾಗುತ್ತೆ ಅಂದರೆ, ಏನು ಬಾಡಿಲಿ
ಶಕ್ತಿನೇ ಇಲ್ಲ ಅನ್ನೋ ಲೆವೆಲ್ಗಿರುತ್ತೆ. ಬಟ್ ಆದರೂ ಕೂರಂಗಿಲ್ಲ. ಬಂದಿದ್ದ ತಕ್ಷಣ ಸ್ನಾನ ಮಾಡ್ತೀನಿ, ಫ್ರೆಶ್ ಆಗ್ತೀನಿ, ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತೀನಿ, ಪಾತ್ರೆ ತೊಳೆದ್ಬಿಡ್ತೀನಿ, ತಂದಿರೋ ಬಾಕ್ಸಸ್ ಎಲ್ಲ ತೊಳಿತೀನಿ. ಆಮೇಲೆ ಇನ್ನು ಪೇನ್ ತಡ್ಕೊಳಕ್ಕಾಗಲಿಲ್ಲ ನನಗೆ. ಫಸ್ಟು ಊಟ ಮಾಡಿ ಮಾತ್ರೆ ನುಂಗಿ ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಿದ್ದು. ನೆಕ್ಸ್ಟು ಇದು ಅಲ್ಲಿ ಫೋಟೋಲಿರೋದು ನಮ್ಮ ಮಾವ ಆಯಿತಾ, ರೀಸೆಂಟಾಗಿ ಎಕ್ಸ್ಪೈರ್ಡ್ ಆಗಿದ್ದವರು 2018ನಲ್ಲಿ 19ನಲ್ಲಿ ಎಕ್ಸ್ಪೈರ್ಡ್ ಆಗಿದ್ದಿದ್ದು. ಸೊ ಆ ಫೋಟೋ ಅಲ್ಲಿದೆ. ಆಮೇಲೆ ಮೇಲೆ ಫಾಲ್ಸ್ ಸೀಲಿಂಗ್ ಹೆಂಗಿದೆ ಡಿಸೈನ್ ಅಂತ ತೋರಿಸಿ ಅಂತ ಸುಮಾರು ಜನ ಕೇಳ್ತಿದ್ರಿ. ಇದು ಮ್ಯೂಸಿಕ್ ಥೀಮಲ್ಲೇ ಇಯರ್ಫೋನ್ ಟೈಪ್ ಮಾಡಿಸಿದ್ದಿತ್ತು. ಅಲ್ಲಿ ನಂದು ಗೋಲ್ಡ್ ಮೆಡ್ಲ್ದು ಫಸ್ಟ್ ಗೋಲ್ಡ್ ಮೆಡ್ಲ್ ಇದು ಡಿಗ್ರಿಯಲ್ಲಿ ಬಂದಿದ್ದಿತ್ತು. ಅದೊಂದು ಫೋಟೋ ಅರೇಂಜ್ ಮಾಡಿದ್ದೀವಿ. ಈ ಕಡೆ ಬಂದು ನಮ್ಮ ಫ್ಯಾಮಿಲಿ ಫೋಟೋ, ಅತ್ತೆ, ನಾನು, ದೊಡ್ಡ ಮಗಳು, ಚಿಕ್ಕ ಮಗಳು ಮತ್ತು ಹಸ್ಬೆಂಡ್. ನಾವು 4 ಜನ, ನಮ್ಮ ಹಸ್ಬೆಂಡ್ಗೆ 4 ದಿಕ್ಕುಗಳ ಥರ. ಸೊ ನಾನು ಅದೇ ಹೇಳ್ತಾ ಇರ್ತೀನಿ, ಅದು ಗೃಹ ಪ್ರವೇಶದ್ದು ಫೋಟೋ. ನೆಕ್ಸ್ಟ್ ಸುಮ್ಮನೆ ಹಾಗೆ ಕೂತಿದ್ನಲ್ಲ, ಇದು ಮದುವೆ ಫೋಟೋ. ಯಾವಾಗನ ಆಲ್ಬಮ್ ತೋರಿಸ್ತೀನಿ. ಆಮೇಲೆ ಇದು ಚಿಕ್ಕಿ ಎಲ್ಲ ತಂದಿದ್ದೆ, ಮಕ್ಕಳಿಗೆ ಬೇಕಾಗುತ್ತೆ ಅಂತ. ನನಗೆ ಅದು ಏನು ತಿನ್ನೋಕ್ಕೂ ಮೂಡಿಲ್ಲ. ಬರ್ತಾ 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 8 ಗಂಟೆಗೆ 8:15 ಸ್ಟಾರ್ಟ್ ಆಯಿತು ನೋಡಿ ಹಲ್ಲು ನೋವು. ಏನೂ ಇದಿಲ್ಲ. ಅವ್ರ ಅಪ್ಪ ಸ್ವಲ್ಪ ಸಮೋಸ ಎಲ್ಲ ಕೊಡಿಸಿದ್ರು ಅಂತೆ. ಅಲ್ಲೇ ಡ್ರಾಪ್ ಮಾಡಿ ಮತ್ತೆ ಏನೋ ಕೆಲಸ ಇದೆ ಅಂತ ಹೋದರು. ನಾನು ಒಂದು ತುತ್ತು ಬಾಯೇ ತೆಗಿಯೋಕ್ಕಾಗ್ತಿಲ್ಲ. ಒಂದು ಪಾಠ ಮಾಡಿ ಮಾಡಿ ತಲೆನೋವು ಎಲ್ಲ ಸ್ಟಾರ್ಟ್ ಆಗಿತ್ತು, ಹಲ್ಲು ನೋವು. ನೋಡ್ತಾ ಇರ್ಬೋದು ನನ್ನ ಸ್ಥಿತಿ. ತುಂಬ ಮಲಗಿದ್ದೆ ಆ್ಯಕ್ಚುಲಿ, ಹೀಗೆ ನಿದ್ದೆನೂ ಬರ್ತಿರ್ಲಿಲ್ಲ ನೋವಿಗೆ. ಸುಮ್ಮನೆ ಹಾಗೆ ಮಲಗಿದ್ದೆ, ತಲೆಯೆಲ್ಲ ಕೆದ್ರದಂಗೆ ಆಗಿದೆ. ನನಗಿದು ಹಲ್ಲು ನೋವೊಂದು ಸಾಕಾಗಿದೆ. ಹೋದರೆ ಸಾಕು ಅನ್ನಂಗೆ ಆಗ್ಬಿಟ್ಟಿದೆ. ಕಡಿಮೆ ಆದರೆ ಸಾಕು ಅಂತ ಎಲ್ಲರೂ ಕೊಡ್ತಿದ್ರು, ಸಮೋಸ ತಿನ್ನು, ಅದು ತಿನ್ನು, ಇದು ತಿನ್ನು ಅಂತ. ಏನು ತಿನ್ನೋಕ್ಕೂ ಮೂಡಿಲ್ಲ. ಹೆಲ್ತ್ ಚೆನ್ನಾಗಿದ್ದರೆ ಏನೋ ಒಂದು ಮಾಡ್ಬೋದು ಅಂತ ಅನಿಸುತ್ತೆ. ಏನು ತಿನ್ನಬೇಕು ಅಂತಲೂ ಅನಿಸಲ್ಲ. ಸುಮ್ಮನೆ ಒಂದು ಮುದ್ದೆನೋ ಗಂಜಿನೋ ಸೂಪೋ ಕುಡ್ಕೊಂಡು ಸುಮ್ಮನೆ ಇರೋಣ ಅಂತ ಅನಿಸ್ತಾ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ಡಲ್ಲಾಗೆ ಕಾಣ್ತಾ ಇದೆ. ಸಿಕ್ಕಾಪಟ್ಟೆ ನೋವು. ನೋಡೋಣ ಹೆಂಗೆ ಆಗುತ್ತೋ ಏನು ಕತೆನೋ ಅಂತ. ಈ ಥರನೇ ಆದಾಗ ಗೊತ್ತಾಗೋದು ಒಂದೊಂದು ನಮ್ಮ ಆರ್ಗನ್ಸ್ ಬೆಲೆ ಎಷ್ಟು ಇಂಪಾರ್ಟೆಂಟ್ ಅಂತ. ಟೀತ್ ಏನಾದ್ರು ಹುಳುಕಾದಾಗ ಗೊತ್ತಾಗುತ್ತೆ, ಈ ನೋಸ್ ಬ್ಲಾಕ್ ಆದಾಗ ಗೊತ್ತಾಗುತ್ತೆ, ತಲೆನೋವು ಬಂದಾಗ ಗೊತ್ತಾಗುತ್ತೆ ಎಷ್ಟು ಇಂಪಾರ್ಟೆಂಟ್ ನಾವು ಹೆಲ್ದಿಯಾಗಿರೋದು ಅಂತ. ಸೊ ಅದಕ್ಕೆ ಫಸ್ಟ್ ಹೆಲ್ತ್ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ, ಹ್ಯಾಪಿಯಾಗಿರಿ. ಬೆಸ್ಟ್ ಟಿಪ್ನ ಹೇಳಿದ್ನಲ್ಲ, ಮನುಷ್ಯರನ್ನ ಹ್ಯಾಂಡ್ಲ್ ಮಾಡೋಕ್ಕೆ ಕಲೀರಿ, ಕಾಮಾಗಿರಿ ಆದಷ್ಟು. ನಮಗೆ ಲೈಫಲ್ಲಿ ಇವತ್ತು ಸಂಜೆ ತಾನೇ ನನ್ನೊಂದು ಕೊಲೀಗ್ ಜೊತೆ ಮಾತಾಡ್ತಿದ್ದೆ. ಅವರು ಏನೋ ಸ್ವಲ್ಪ ಕಷ್ಟದಲ್ಲಿದ್ದಾರೆ. ಅವ್ರು ಅಂತಿದ್ರು, ನಾವು ಲೈಫಲ್ಲಿ ಏನು ಅನ್ಕೋತೀವಿ ಅದಾಗಲ್ಲ, ಅದಾಗಲಿ ಅಂತ ನಾವು ಬೇಡ್ಕೊಳ್ಳೋದು ಒಂಥರ ಸ್ಯಾಚುರೇಷನ್ ಲೆವೆಲ್ಗೆ ಬಂದವ್ರಿಗೆ ಗೊತ್ತು, ಬೇಡ್ಕೊಳ್ಳೋದು ಬೇಡ ಅಂತ ಅನಿಸ್ಬಿಡುತ್ತೆ. ಏನೂ ಆಗಲ್ಲ ಫ್ರೆಂಡ್ಸ್, ಹೆಂಗೆ ಬರುತ್ತೋ ಹಂಗೆ ಹೋಗ್ತಾ ಇರಬೇಕು, ಖುಷಿಯಾಗಿರಬೇಕು. ಮುಂದಿನ ವೀಡಿಯೋದಲ್ಲಿ ಇದರದ್ದು ಕಂಟಿನ್ಯೂ ಮಾಡ್ತೀನಿ ನಾನು. ಹೌಸ್ ವೈಫ್ ಹೆಂಗಿರಬೇಕು, ನಾನು ಪರ್ಸ್ನಲಿ ಕಲ್ತಿರೋ ಪಾಠಗಳು, ನಾನು ಫ್ರೆಂಡ್ಸಿಂದ ಕಲ್ತಿರೋ ಪಾಠಗಳು, ನೋಡಿ ಕೇಳಿ ಕಲ್ತಿರೋ ಪಾಠಗಳು, ಟಿಪ್ಸ್ ನಿಮ್ಮ ಜೊತೆ ಬೆಸ್ಟ್ ಶೇರ್ ಮಾಡ್ತೀನಿ. ಸೊ ದಟ್ ನೀವು ಸ್ವಲ್ಪ ಕಾಮಾಗಿ ಆರಾಮಾಗಿ ಹೇಗೆ ಲೈಫ್ ಲೀಡ್ ಮಾಡೋದು, ಮ್ಯಾನೇಜ್ ಮಾಡೋದು, ಮನೇನ, ನಿಮ್ಮನ್ನು, ಮಕ್ಕಳನ್ನ, ಜನರನ್ನ ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ ಗೊತ್ತಾಗುತ್ತೆ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ರೈಸ್ ರೆಸಿಪಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ. ಯಾರಿಗಾನ ಯೂಸ್ ಆಗುತ್ತೆ ವಿಡಿಯೋ ಅಂತ ಇದ್ದರೆ ಶೇರ್ ಮಾಡಿ. ಡೆಫಿನೆಟ್ಲಿ ಅವ್ರಿಗೊಂದು ಮೋಟಿವೇಶನ್ ಸಿಗುತ್ತೆ. ಲೈಫಲ್ಲಿ ಒಂದು ಪರ್ಪಸ್ಫುಲ್ಲಾಗಿ, ಮೀನಿಂಗ್ಫುಲ್ಲಾಗಿ ಲೈಫ್ನ ಲೀಡ್ ಮಾಡೋದು ಗೊತ್ತಾಗುತ್ತೆ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.